ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಈ ಒಂದು ಟ್ವಿಟ್ಟರ್ ಮೆಸೇಜನ್ನು ನೋಡಿಬಿಟ್ಟು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನನ್ನ ಒಂದು ಮೆಸೇಜ್ಗೆ KE ಅವರು ರಿಪ್ಲೈ ಮಾಡಿದಷ್ಟು ಖುಷಿ ಆಯಿತು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಒಬ್ಬರು KE ಅವರ KEA ಕರ್ನಾಟಕ ಎನ್ನೋ ಒಂದು ಟ್ವಿಟ್ಟರ್ ಹ್ಯಾಂಡಲ್ನ ಲಿಂಕ್ ಮಾಡಿ ಒಂದು ಮೆಸೇಜನ್ನು ಕಳಿಸಿದ್ರು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಪ್ರೊವೈಡಿಂಗ್ ಕಾಮಿಕ್ ರಿಲೀಫ್. ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಟಿಲ್ 14th August. ಈಸ್ ದೇರ್ ಎನಿ ಕಾನ್ಸೆಪ್ಟ್ ಆಫ್ ಟೈಮ್ ಆರ್ ಸೀರಿಯಸ್ನೆಸ್ ಅಂತ ಹೇಳಿ ಮೆಸೇಜನ್ನು ಹಾಕಿದ್ರು. ಸೊ ಈ ಮೆಸೇಜನ್ನು ಹಾಕೋದಕ್ಕೆ ಕಾರಣ ಏನಿತ್ತು ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ. ಈಗ ನೀವೇನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಲಾಗಿನ್ ಆಗಿ ನೋಡಿದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 6/8 ಆ್ಯಂಡ್ ಕ್ಲೋಸಸ್ ಆನ್ 14/8 ಅಂತ ಇದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಬಂದಿದೆ ಅಂತಂದರೆ, ಹಾಗಾದರೆ ಮಾಕ್ ಅಲಾಟ್ಮೆಂಟನ್ನು ಎಕ್ಸ್ಟೆಂಡ್ ಮಾಡಿದ್ರಾ, ಮಾಕ್ ಅಲಾಟ್ಮೆಂಟ್ 14ನೇ ತಾರೀಕು ಆದಮೇಲೆ ಬರ್ತದ, ಈ ರೀತಿಯ ಡೌಟ್ಸ್ಗಳು ಕಾಣ್ತಾ ಇದೆ. ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ಮಾಕ್ ಅಲಾಟ್ಮೆಂಟ್ ನಿಮಗೆ 11ನೇ ತಾರೀಕೆ ಬರ್ತದೆ. 11ನೇ ತಾರೀಕು ಆದಮೇಲೆ 6 ಗಂಟೆ ಆದಮೇಲೆ, ಸಂಜೆ 6 ಗಂಟೆ ಆದಮೇಲೆ 14ನೇ ತಾರೀಕಿನ ತನಕ ನಿಮಗೆ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನೂ ಕೂಡ ಮಾಡಿಕೊಡುತ್ತಾರೆ. ಅದರಲ್ಲಿ ಡೌಟೇ ಇಲ್ಲ. ಸೊ ಇಲ್ಲಿ ಇದನ್ನು ಕೊಟ್ಟಿರೋದು ಯಾಕೆ ಅನ್ನೋದನ್ನು ಕೂಡ ಇಲ್ಲಿ KE ಅವರು ಕ್ಲಾರಿಫಿಕೇಶನ್ ನೀಡಿರುವಂಥದ್ದು. ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿ ಡನ್ ಟಿಲ್ ಮಾರ್ನಿಂಗ್ 10 AM ಈಸ್ ಫಾರ್ ಮಾಕ್ ಅಲಾಟ್ಮೆಂಟ್. ಅಂದರೆ ನಾಳೆ ಅಂದರೆ 11ನೇ ತಾರೀಕು, ನಾಡಿದ್ದು 11ನೇ ತಾರೀಕು 6 ಗಂಟೆಗೆ ಏನು ಮಾಕ್ ಅಲಾಟ್ಮೆಂಟನ್ನು ಅನೌನ್ಸ್ ಮಾಡ್ತಾರೆ, ಆ ಮಾಕ್ ಅಲಾಟ್ಮೆಂಟಿಗೆ ಇವತ್ತು ಬೆಳಗ್ಗೆ 10 ಗಂಟೆಯ ತನಕ ಏನು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀವಿ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. 10 ಗಂಟೆಯ ಮೇಲೆ ಏನು ಈ ಒಂದು ಲಿಂಕ್ ಸ್ವಲ್ಪ ಹೊತ್ತು ಬಂದ್ ಆಗಿತ್ತು, ಅದಾದಮೇಲೆ ಆಕ್ಟಿವೇಟ್ ಆಗಿದೆ. ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿ 10 ಗಂಟೆ ಆದಮೇಲೆ ಯಾರು ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದಾರೆ ಅವರನ್ನ ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡೋದಿಲ್ಲ. ಅವರಿಗೆ ಡೈರೆಕ್ಟ್ ಅಲಾಟ್ಮೆಂಟ್ ಆಗ್ತದೆ, ಅವರನ್ನು ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 11 ಗಂಟೆಗೆ ಆಗ್ತದೆ, 11ನೇ ತಾರೀಕೆ ಆಗ್ತದೆ. ಆಪ್ಷನ್ ಎಂಟ್ರಿ ಅಲೌಡ್ ಫಾರ್ 10 AM ಈಸ್ ಫಾರ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್. ನೋಡಿ, ಅಂದರೆ ಇವತ್ತು 10 ಗಂಟೆ ಮೇಲ್ಗಡೆ ಏನು ಅಲೋ ಮಾಡಿದ್ದಾರೆ ಅದು ಓನ್ಲಿ ಫಾರ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್. ಇದು ಮಾಕ್ ಅಲಾಟ್ಮೆಂಟಿಗೆ ಅಲ್ಲ. ಅಂದರೆ ಯಾರ್ಯಾರು ಇವತ್ತು ಬೆಳಗ್ಗೆ 10 ಗಂಟೆಯ ತನಕ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಮಾಕ್ ಅಲಾಟ್ಮೆಂಟಲ್ಲಿ ಕನ್ಸಿಡರ್ ಮಾಡ್ತಾರೆ. 10 ಗಂಟೆ ಆದಮೇಲೆ ಅವಕಾಶವನ್ನು ಯಾರಿಗೆ ಮಾಡಿಕೊಟ್ಟಿದ್ದಾರೆ ಅವರು ಹೊಸದಾಗಿ ಕೂಡ ಮಾಡ್ಬೋದು, ಅಥವಾ ಮಾಡಿರುವಂಥ ಮಾಕ್ ಅಲಾಟ್ಮೆಂಟನ್ನು ಚೇಂಜು ಕೂಡ ಮಾಡಿರಬಹುದು. ಆದರೆ ಇವತ್ತು ಬೆಳಗ್ಗೆ 10 ಗಂಟೆ ಆದಮೇಲೆ ಚೇಂಜ್ ಮಾಡಿರೋದು ಅಥವಾ ಆ್ಯಡ್ ಆಗಿರೋದು ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಆಗೋದಿಲ್ಲ. ಯಾಕೆ ಹೀಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಇವತ್ತೊಬ್ಬರು ಪೇರೆಂಟ್ಸು KEAಗೆ ಹೋದಾಗ ಅಲ್ಲಿನೊಂದು ಸಿಚುವೇಶನ್ ನೋಡಿಬಿಟ್ಟು ಹೇಳ್ತಾ ಇದ್ರು. ಸೊ ಅಲ್ಲಿ ಹೋದಾಗ ನೋಡಿದ್ದೇನಂತಂದ್ರೆ, ಇನ್ನೂ ಕೂಡ ನೂರಾರು ವಿದ್ಯಾರ್ಥಿಗಳು ನಮ್ಮದು ಪ್ರಾಬ್ಲಮ್ ಇದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಸೊ ವೆರಿಫಿಕೇಶನ್ ಸ್ಲಿಪ್ ಕೊಟ್ಟಿದ್ರು ಅದರಲ್ಲಿ ಸೀಕ್ರೆಟ್ ಕೀ ವರ್ಕ್ ಆಗ್ತಾ ಇಲ್ಲ, ಹೀಗೆ ನೂರಾರು ವಿದ್ಯಾರ್ಥಿಗಳು ಬಂದಿರೋದು ಕಾಣಿಸ್ತಾ ಇತ್ತು. ಅಂದ್ರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇವತ್ತಿಗೂ ಕೂಡ ಆ ಪ್ರಾಬ್ಲಮ್ಗಳ ಸೊಲ್ಯೂಷನ್ ಅನ್ನು ನೀಡುವಂತ ಕೆಲಸ KE ಅವರ ಕಡೆಯಿಂದ ಆಗ್ತಾ ಇದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ 10 ಗಂಟೆಯ ಮೇಲೂ ಆನ್ ಆಗಿರೋದು ಅದು ಮಾಕ್ ಅಲಾಟ್ಮೆಂಟ್ಗೆ ಅಲ್ಲ. ಈಗ ಆಲ್ರೆಡಿ ಯಾರ್ಯಾರು ಮಾಡಿದಾರೆ ಅದನ್ನು ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈಗಲೂ ಕೂಡ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ನೀವು ಚೇಂಜ್ ಮಾಡ್ಕೊಳ್ಬಹುದು. ಯಾರು ಮಾಡಿಲ್ಲ ಅವರು ಮಾಡಬಹುದು, 14ನೇ ತಾರೀಕಿನ ತನಕವೂ ಕೂಡ ಮಾಡಬಹುದು. ಸೊ ಮಾಕ್ ಅಲಾಟ್ಮೆಂಟ್ ಏನಿದೆ ಅದು ಎಕ್ಸ್ಟೆಂಡ್ ಆಗಿಲ್ಲ, ಆಪ್ಷನ್ ಎಂಟ್ರಿ ಅಂತ ಎಕ್ಸ್ಟೆಂಡ್ ಆಗಿದೆ 14ನೇ ತಾರೀಕು. ಆದರೆ ಆಪ್ಷನ್ ಎಂಟ್ರಿ 14ನೇ ತಾರೀಕು ಇದ್ದೇ ಇತ್ತು. ಅದು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಇವತ್ತು ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗಿಬಿಟ್ಟು 11ನೇ ತಾರೀಕು 8 ಗಂಟೆಯ ಮೇಲೆ ಇದು ಓಪನ್ ಆಗ್ತದ ಅಂತ ಅನ್ಕೊಂಡಿದ್ವಿ. ಬಟ್ ಇದನ್ನ ಕಂಟಿನ್ಯೂಸ್ ಆಗಿ ಓಪನ್ನೇ ಇಟ್ಟಿದ್ದಾರೆ. ಸೊ ಯಾರು ಬೇಕಾದರೂ ಇನ್ಮೇಲೆ ಚೇಂಜ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು 14ನೇ ತಾರೀಕಿನವರೆಗೆ. ಅದಾದ್ಮೇಲೆ 16ನೇ ತಾರೀಕು ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಅಂದ್ರೆ ಇವರ ಶೆಡ್ಯೂಲ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಈಗಲೂ ಕೂಡ ನೀವು ಚೇಂಜ್ ಮಾಡಬಹುದು, ಇಲ್ಲ ಹೊಸದಾಗಿ ಕೂಡ ಎಂಟ್ರಿ ಮಾಡೋರು ಮಾಡಬಹುದು. ಬಟ್ ನನಗೆ ಬಹಳ ಖುಷಿಯಾಗಿದೆ ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಟ್ವಿಟ್ಟರ್ ಅಲ್ಲಿ ಈ ರೀತಿಯಾಗಿ ರಿಪ್ಲೈಯನ್ನು KE ಅವರ ಕಡೆಯಿಂದ ನೋಡ್ತಾ ಇರೋದು. ಸೊ ಥ್ಯಾಂಕ್ ಯು KEA ಆ್ಯಂಡ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಹ್ಯಾವ್ ಅ ನೈಸ್ ಡೇ.